ಶ್ರೀ ಗುರುಭ್ಯೋ ನಮಃ ಹರಃ ಓಂ. ನಾಳೆ ಶನಿವಾರ ವಿಶೇಷ ದಿನ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ತ್ರಯೋದಶಿ, ಒಂದು ಧನ ತ್ರಯೋದಶಿ ಇದೆ. ನಾಳೆ ಶನಿ ಪ್ರದೋಷನೂ ಇದೆ. ಶನಿ ಪ್ರದೋಷನ ಇದ್ದು ಧನ ತ್ರಯೋದಶಿ ಇದ್ದಂಥವ್ರಿಗೆ ಶನಿ ಕಾಟದಿಂದ ಮುಕ್ತಿಯಾಗಿ ಹಣಕಾಸಿನ ಸಮಸ್ಯೆ ಆಗ್ತಿರೋಂಥವ್ರಿಗೆ ವಿಶೇಷ ದಿನ. ನಾಳೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಶಿವನ ಸಾನ್ನಿಧ್ಯಕ್ಕೆ ತೆರಳಿ ಸಂಜೆ ಒಂದು ಎಳ್ಳು ಮತ್ತು ಎಳ್ಳೆಣ್ಣೆ ಇರ್ತಕ್ಕಂತಹ ದೀಪನ ತಗೊಂಡೋಗಿ, ಎಳ್ಳೆಣ್ಣೆ ದೀಪ ಆರಿಲ್ಲ ಅಂತ ಹೇಳಿದ್ರೆ ನಿಮಗೆ ಎಳ್ಳೆಣ್ಣೆನ ತಗೊಂಡೋಗ್ಬಿಟ್ಟು ದಾನ ಕೊಟ್ಬಿಟ್ಟು ಶಿವನ ಸನ್ನಿಧಾನದಲ್ಲಿ ಜಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮಾಡಿಸಿ ಶೇನು ಮತ್ತು ಪೀಡ ನಿವಾರಣಾರ್ಥವಾಗಿ ಒಂದು ಸಂಕಲ್ಪ ಮಾಡಿಸಿ ಅಲ್ಲಿ ಒಂದು ದೀಪನ ದಾನ ಮಾಡಿ ಬರೋದ್ರಿಂದ ತುಂಬಾ ವಿಶೇಷವಾಗಿರುತ್ತೆ. ಒಂದು ಅಪಮೃತ್ಯು ನಿವಾರಣೆಗಾಗಿ ಒಂದು 3 ದಿನಗಳ ಕಾಲ ಬಂದು ಮನೆಗೆ ಗೋತ್ರಿ ರಾತ್ರಾವ್ರತ ಇದನ್ನ ಮನೆಯಲ್ಲಿ ಆಚರಣೆ ಮಾಡಿ. ಸಂಜೆ ಯಾವ ರೀತಿ ಆಚರಣೆ ಮಾಡೋದಪ್ಪ, ಇದಕ್ಕೆ ಪ್ರೊಸೀಜರ್ ಅಂತ ಹೇಳಿದ್ರೆ, ಒಂದು ಸ್ಟೀಲ್ ಬಟ್ಲು ಅಥವಾ ತಾಮ್ರದ ಬಟ್ಲು ಯಾವ್ದನ್ನಾರ ತಗೊಂಡು ಒಂದು ತಟ್ಟೆನಾರ ತಗೊಂಡು ನೀರನ್ನು ತುಂಬಿಸ್ಬಿಟ್ಟು ಅದರಲ್ಲಿ ಅದರೊಳಗೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಬೇಕು, ಒಂದು ಸ್ವಲ್ಪ ಅಕ್ಷತೆನ ಹಾಕ್ಬೇಕು, ನಿಂಬೆಹಣ್ಣನ್ನು ಹಾಕಿ ಇಟ್ಟು ಪೂಜಿಸ್ಬಿಟ್ಟು ಪೂಜೆ ಆದ ತದನಂತರದಲ್ಲಿ ಒಂದು ಧನ ಧಾನ್ಯ ಲಕ್ಷ್ಮಿಯೇ ನಮಃ ಈ ಮಂತ್ರನ ಹೇಳ್ಕೊಂಡು ಮಂತ್ರನ ಉಪಚಾರ ಮಾಡಿ ಒಂದು ಪೂರ್ವಾಭಿಮುಖವಾಗಿ ಮನೆಯ ಬಾಗಿಲಿನ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ಒಂದು ದೀಪನ ಹಚ್ಚುತ್ತಾ ಬನ್ನಿ. 3 ದಿನಗಳ ಸಂಜೆ ಅಂದ್ರೆ ಯಮದೀಪ ಆಚರಣೆ 3 ದಿನಗಳ ಸಂಜೆ ಗೋತ್ರಿ ರಾತವ್ರತನ ಆಚರಣೆ ಮಾಡುವಂತವ್ರು 3 ದಿನಗಳ ಸಂಜೆ ಆಚರಣೆ ಮಾಡಿದ್ರೆ ವೃತ್ತಿ ಸೂಕ್ತ ನಿವಾರಣೆಗಾಗಿ 3 ದಿನಗಳ ಕಾಲ ಸಂಕಲ್ಪ ಮಾಡಬೇಕು. ಇದನ್ನು ಮಾಡೋದ್ರಿಂದ ಒಂದು ಶಿವನ ದೇವಸ್ಥಾನದಲ್ಲಿ ದಾನ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋದ್ರಿಂದ ಶನಿ ಪೀಡನಾಗಿರ್ತಕ್ಕಂಥವ್ರಿಗೆ ಹಣಕಾಸಿನ ಸಮಸ್ಯೆ, ಶನಿ ಸಾಡೆಸಾತಿಯಲ್ಲಿ ಬರ್ತಕ್ಕಂಥ ತೊಂದರೆಗಳು, ಶನಿಯಿಂದ ಬರ್ತಕ್ಕಂಥ ಕರ್ಮಗಳು, ಶನಿಯಿಂದ ಪೀಡಾಕಾರ ಆಗಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಂದ ದೋಷ ಮುಕ್ತಿ ಆಗುತ್ತೆ. ಪ್ರದೋಷ ಬರದೆ ಬಹಳ ದಿನದ ನಂತರ ಶನಿ ಪ್ರದೋಷ ಇರೋದ್ರಿಂದ ಆಚರಣೆ ಮಾಡಿ. ಎರಡನೇದು ಬಂದು ನಾಳೆ ಧನ ತ್ರಯೋದಶಿ ಇರೋದ್ರಿಂದ ಹಣಕಾಸಿನಲ್ಲಿ ಕಟ್ಟಾಗಿರುವಂತವ್ರಿಗೆ ಗೋತ್ರಿ ರಾತ್ರವ್ರತನ ಆಚರಣೆ ಮಾಡಿ. ನೆಕ್ಸ್ಟ್ ಬರೋ ತ್ರಯೋದಶಿ ಒಳಗೆ ಹಣಕಾಸಿನ ವಿಚಾರದಲ್ಲಿ ಜ್ಞಾನಾರ್ಜನೆ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಓಕೆ ಆಗುತ್ತೆ. ಓಂ ಧನಧಾಯ ನಮಃ ಈ ಮಂತ್ರನ ಡೈಲಿ 108 ಬಾರಿ ಪಠನೆ ಮಾಡ್ತಾ ಬನ್ನಿ. ನೆಕ್ಸ್ಟ್ ತ್ರಯೋದಶಿ ಒಳಗಡೆ ಖಂಡಿತವಾಗಿಯೂ ಹಣಕಾಸಿನಲ್ಲಿ ಸದೃಢತೆ ಆಗುತ್ತೆ. ಧನ್ಯವಾದ.